Hi my dear students, welcome to your science class. In the previous class we have discussed about simple permanent tissues, right? In that we have discussed different types of simple permanent tissues and their function. Among them the first one is parenchyma. We call simple permanent tissue also as parenchyma. If it contains chlorophyll we call it as chlorenchyma. ಅದರಲ್ಲಿ chlorophyll ಇದ್ದರೆ we call it as chlorenchyma. This chlorenchyma helps in the process of photosynthesis. And in aquatic plants there are some tissues, we call them as aerenchyma. These tissues helps the aquatic plants in the process of floating. And there is one more type of simple permanent tissue, that is collenchyma. This collenchyma tissue provides flexibility in plants. Due to this it avoids plant from breaking, ಮುರಿದು ಹೋಗೋದ್ರಿಂದ this collenchyma tissue will avoid. And one more type of tissue is found in the plant, that is sclerenchyma. This sclerenchyma tissue is found in the husk of coconut. ಕೋಕೋನಟ್ಟಿನ ಹಸ್ಕ್ ಚಿಪ್ಪು ಮತ್ತು ಆ ನಾರಲ್ಲಿ ಇರುತ್ತೆ. ದಿಸ್ ಈಸ್ ಅ ಡೆಡ್ ಟಿಶ್ಯೂ. ದ ಸೆಲ್ಸ್ ಆಫ್ ದಿಸ್ ಸ್ಕ್ಲೆರೆಂಕೈಮಾ ಟಿಶ್ಯೂ ಆರ್ ಡೆಡ್ and the cells of this sclerenchyma tissue are long and narrow. Walls are thickened. That means thickened ಅಂದರೆ ಸೆಲ್ಲಿನ ವಾಲ್ಗಳು, ಗೋಡೆಗಳು ಏನಿದೆ ಅದರಲ್ಲಿ ಲಿಗ್ನಿನ್ ಡಿಪಾಸಿಷನ್ ಆಗಿರುತ್ತೆ. ಎ ಕೆಮಿಕಲ್ ನೇಮ್ಡ್ ಲಿಗ್ನಿನ್ ಈಸ್ ಫೌಂಡ್ ಇನ್ ಸ್ಕ್ಲೆರೆಂಕೈಮಾ. ಅದರಿಂದನೇ ಏನು ಅನಿಸುತ್ತೆ, ಸಮ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಆರ್ ವೆರಿ ಹಾರ್ಡ್, ಗಟ್ಟಿ ಇದೆ ಅಂತ ಅನಿಸುತ್ತೆ. So this sclerenchyma tissue is found in the husk of a coconut and having a lignin deposition. ಆ ಸೆಲ್ಗಳಲ್ಲಿ lignin deposition ಇದೆ ಅಂತ ಹೇಳಿದ್ದೆ. And there is one more type of cell found in all the plants. ಪ್ಲ್ಯಾಂಟಿನ ಎಲ್ಲ ಪ್ಲ್ಯಾಂಟ್ಗಳಲ್ಲೂ ಇನ್ನೊಂದು ಟೈಪ್ ಆಫ್ ಸೆಲ್ ಇದೆ, that is epidermis. This epidermis will form the outermost layer of ಪ್ಲ್ಯಾಂಟಿನ ಔಟರ್ಮೋಸ್ಟ್ ಲೇಯರಲ್ಲಿ ಈ ಎಪಿಡರ್ಮಿಸ್ ಸೆಲ್ಸು ಸಿಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ಅರೇಂಜ್ಡ್ ಇನ್ ಅ ಸಿಂಗಲ್ ಲೇಯರ್, ಒಂದೇ ಒಂದು ಲೇಯರಲ್ಲಿ ಅರೇಂಜ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ ಡ್ರೈ ಹ್ಯಾಬಿಟ್ಯಾಟ್ಸ್ ಅಂದರೆ ಡೆಸರ್ಟ್ ರೀಜನಲ್ಲಿ ದಿ ಎಪಿಡರ್ಮಿಸ್ ಮೇ ಬಿ ಥಿಕ್ಕರ್, ದಪ್ಪ ಇರುತ್ತೆ. ಯಾಕಪ್ಪ ಅಂದರೆ ಹ್ಯಾವಿಂಗ್ ಸಿವಿಯರ್ ಕ್ಲೈಮೆಟಿಕ್ ಕಂಡೀಷನ್ ಆ್ಯಂಡ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ವಾಟರ್ ಲಾಸ್, ನೀರನ್ನ ಎವಾಪ್ರೇಟ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅಲ್ಲಿ ಎಪಿಡರ್ಮಿಸ್ ಸ್ವಲ್ಪ ಸೆಲ್ಸು ತಿಕ್ಕಾಗಿರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ದೀಸ್ ಎಪಿಡರ್ಮಲ್ ಸೆಲ್ಸ್ ದೇ ಸೆಕ್ರೀಟ್ ಅ ವ್ಯಾಕ್ಸಿ ಕೋಟಿಂಗ್. ದಿಸ್ ವ್ಯಾಕ್ಸಿ ಕೋಟಿಂಗ್ ಅಲೋಸ್ ವಾಟರ್ ರೆಸಿಸ್ಟೆಂಟ್ ಲೇಯರ್, ನೀರು ಆವಿ ಆಗಲಿಲ್ದಂಗೆ ಅವಾಯ್ಡ್ ಮಾಡುತ್ತೆ. ದಿಸ್ ಈಸ್ ದ ಫಂಕ್ಷನ್ ಆಫ್ ಎಪಿಡರ್ಮಿಸ್. ಆಲ್ರೆಡಿ ಎಂಟೈರ್ ಪ್ಲ್ಯಾಂಟ್ ಈಸ್ ಕವರ್ಡ್ ಬೈ ದಿಸ್ ಎಪಿಡರ್ಮಿಸ್. ಪ್ಲ್ಯಾಂಟಿನ ಎಲ್ಲ ಪಾರ್ಟಲ್ಲೂ ಎಪಿಡರ್ಮಿಸ್ ಇದೆ ಅಂತ ಹೇಳಿದ್ದೆ. ಆನ್ ದ ಲೀಫ್, ಆನ್ ದ ಎಪಿಡರ್ಮಲ್ ಸೆಲ್ಸ್ ಆಫ್ ಲೀಫ್ ದೇರ್ ಆರ್ ಸ್ಮಾಲ್ ಪೋರ್ಸ್. ದೋಸ್ ಸ್ಮಾಲ್ ಪೋರ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಎಲೆಯಲ್ಲಿರೋ ಎಪಿಡರ್ಮಿಸಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆ, ಅವನ್ನ ಸ್ಟೊಮ್ಯಾಟಾ ಅಂತ ಹೇಳ್ತೀವಿ. These stomatas are enclosed by 2 kidney shaped cells. ಇಲ್ಲಿ 2 ಕಿಡ್ನಿ ಶೇಪಲ್ಲಿರೋ ಸೆಲ್ಸ್ ಇದೆ. ವಿ ಕಾಲ್ ದೆಮ್ ಆಸ್ ಗಾರ್ಡ್ ಸೆಲ್ಸ್. ಆ ಸೆಲ್ಸ್ನ ಗಾರ್ಡ್ ಸೆಲ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಗಾರ್ಡ್ ಸೆಲ್ಸ್? ದೀಸ್ ಸೆಲ್ಸ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿತ್ ಅಟ್ಮಾಸ್ಫಿಯರ್. ಅಂದರೆ ಈ ಪ್ಲ್ಯಾಂಟ್ಸ್ಗೆ ದೇ ನೀಡ್ ಆಕ್ಸಿಜನ್ ಫಾರ್ ದ ಪ್ರಿಪರೇಷನ್ ಆಫ್ they need carbon dioxide for the preparation of food and they'll release oxygen. ಆ ಗ್ಯಾಸ್ ಒಳಗಡೆ ಬರೋದಕ್ಕೆ ಹೊರಗಡೆ ಹೋಗೋದಕ್ಕೆ ದಿಸ್ ಗಾರ್ಡ್ ಸೆಲ್ ವಿಲ್ ಹೆಲ್ಪ್. ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದರೆ ದ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲ್ಯಾಂಟ್. ಗಿಡ ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ, ಅಷ್ಟು ನೀರನ್ನು ಅದು ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ದಟ್ ಎಕ್ಸೆಸ್ ವಾಟರ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಪ್ಲ್ಯಾಂಟ್. ದಟ್ ರಿಮೂವಲ್ ಟೇಕ್ಸ್ ಪ್ಲೇಸ್ ಥ್ರೂ ದ ಪ್ರೋಸೆಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. Exchange of gases and transpiration takes place through these guard cells or through stomata. And this epidermal cells is also found in the roots of the plant. Plantina root galallu epidermal cells irutte. And the function is
water absorption, and they are having long hair like parts on the root which increases the total absorptive surface area. ನೀರನ್ನು ಜಾಸ್ತಿ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ರೂಟ್ಸಲ್ಲಿರುವಂತಹ ಎಪಿಡರ್ಮಲ್ ಸೆಲ್ಸ್ನ ಫಂಕ್ಷನ್ ಏನಪ್ಪ ಅಂದರೆ ಅಬ್ಸಾರ್ಬಿಂಗ್ ವಾಟರ್. ಆ್ಯಂಡ್ ರೂಟ್ ಹೇರ್ಸ್, ಅಲ್ಲಿರುವಂತಹ ರೂಟ್ ಹೇರ್ಸ್ ದೇ ಇನ್ಕ್ರೀಸಸ್ ಸರ್ಫೇಸ್ ಏರಿಯಾ. Okay, this is what we have discussed in the last class. Continuation of that is, in some plants like desert plants. ಡೆಸರ್ಟ್ ಪ್ಲ್ಯಾಂಟ್ಸ್ ಅಂದರೆ ಈ ಮರಳುಗಾಡು ಸ್ಯಾಂಡಿ ಸಾಯಿಲಲ್ಲಿ ಬೆಳೆಯುವಂತಹ ಪ್ಲ್ಯಾಂಟ್ಸ್ಗಳಲ್ಲಿ ಏನಿರುತ್ತೆ ಅಂದರೆ, ದೀಸ್ ಎಪಿಡರ್ಮಿಸ್ ದೇ ಹ್ಯಾವ್ ಅ ಥಿಕ್ ವ್ಯಾಕ್ಸಿ ಕೋಟಿಂಗ್ ಆಫ್ ಕ್ಯೂಟಿನ್. ಆ ಎಪಿಡರ್ಮಿಸ್ ಏನಿರುತ್ತೆ ಸೆಲ್ಸು, ಅಲ್ಲಿ ವ್ಯಾಕ್ಸಿ ಕೋಟಿಂಗ್ ಇರುತ್ತೆ. ದಟ್ ವ್ಯಾಕ್ಸಿ ಕೋಟಿಂಗ್ ಈಸ್ ಮೇಡ್ ಆಫ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ಕಾಲ್ಡ್ ಕ್ಯೂಟಿನ್. ಈ ಕ್ಯೂಟಿನ್ ಏನು ಮಾಡುತ್ತಪ್ಪ ಅಂದರೆ, ಈ ವಾಟರ್ ಪ್ರೂಫ್, ನೀರು ಹೊರಗಡೆ ಹೋಗಲಿಲ್ದಂಗೆ ಅವಾಯ್ಡ್ ಮಾಡುತ್ತೆ. ಓಕೆ, ಯಾಕೆ? ವೈ ಮೀನ್ಸ್ ಇನ್ ಡೆಸರ್ಟ್ ರೀಜನ್ ದೆ ವಿಲ್ ಬಿ ಲ್ಯಾಕ್ ಆಫ್ ವಾಟರ್, ನೀರು ಜಾಸ್ತಿ ಇರಲ್ಲ. ಸೊ ಟು ಪ್ರಿವೆಂಟ್ ಟ್ರಾನ್ಸ್ಪಿರೇಷನ್ ದೆ ವಿಲ್ ಬಿ ಹ್ಯಾವಿಂಗ್ ಥಿಕ್ ವ್ಯಾಕ್ಸಿ ಕೋಟಿಂಗ್. ನೆಕ್ಸ್ಟ್, ಆ್ಯಸ್ ದ ಪ್ಲ್ಯಾಂಟ್ ಗ್ರೋ ಓಲ್ಡರ್, ಇಲ್ಲಿ ಎಪಿಡರ್ಮಲ್ ಸೆಲ್ಸ್ ಎಲ್ಲ ಪ್ಲ್ಯಾಂಟಿನ ಎಲ್ಲ ಪಾರ್ಟಲ್ಲಿ ಇದೆ ಅಂತ ಹೇಳಿದ್ವಿ. ಬರ್ತಾ ಆ್ಯಸ್ ದ ಪ್ಲ್ಯಾಂಟ್ ಗ್ರೋಸ್ ಓಲ್ಡರ್ ಇಟ್ ನೀಡ್ ಟು ಅಂಡರ್ಗೋ ಸರ್ಟನ್ ಚೇಂಜಸ್, ಬದಲಾವಣೆಗಳಾಗಲೇಬೇಕು. ಸೊ ಚೇಂಜ್ ಏನಪ್ಪ ಅಂದರೆ, ದೆಲ್ ಬಿ ಅ ಸ್ಟ್ರಿಪ್ ಆಫ್ ಸೆಕೆಂಡರಿ ಮೆರಿಸ್ಟಮ್ ರಿಪ್ಲೇಸಸ್ ದ ಎಪಿಡರ್ಮಿಸ್ ಆಫ್ ದ ಸ್ಟೆಮ್. ಆ ಎಪಿಡರ್ಮಿಸ್ ಹೋಗಿ ಒಂದು ಸೆಕೆಂಡರಿ ಮೆರಿಸ್ಟಮ್ ಹುಟ್ಕೊಳ್ಳುತ್ತೆ. ಇದೇನು ಮಾಡುತ್ತಪ್ಪ ಅಂದರೆ, ಇಟ್ ಫಾರ್ಮ್ಸ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಕಾರ್ಕ್. ಈ ಏನು ತೊಗಟೆ ಬರುತ್ತೆ, ಮರದ ತೊಗಟೆನ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ದ ಸೆಲ್ಸ್ ಆಫ್ ದಿಸ್ ಕಾರ್ಕ್ ಆರ್ ಡೆಡ್. ಮರದ ತೊಗಟೆ ಏನಾಗುತ್ತೆ, ಎಪಿಡರ್ಮಿಸ್ ಬರ್ತಾ ಹೋಗಿ ಈ ಸೆಕೆಂಡರಿ ಮೆರಿಸ್ಟಮ್ ಡೆವಲಪ್ ಆಗುತ್ತೆ. ಇಲ್ಲಿರುವಂತಹ ಸೆಲ್ಸು ದೇ ಆರ್ ಡೆಡ್. ಮರದ ತೊಗಟೆ ಏನಿದೆ ಅದರಲ್ಲಿರುವಂತಹ ಸೆಲ್ಸು ಡೆಡ್ ಸೆಲ್ಸ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ವಿತೌಟ್ ಎನಿ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಏನೂ ಗ್ಯಾಪ್ ಇರಲ್ಲ, ಆ ಥರ ಕಾಂಪ್ಯಾಕ್ಟಾಗಿ ಟೈಟಾಗಿ ಅರೇಂಜ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಅ ಕೆಮಿಕಲ್ ಕಾಲ್ಡ್ ಸುಬೇರಿನ್ ಇನ್ ದೇರ್ ವಾಲ್ಸ್. ಅಲ್ಲಿರುವಂತಹ ಕಾರ್ಕಲ್ಲಿರುವಂಥ ಸೆಲ್ಸಲ್ಲಿ ಒಂದು ಕೆಮಿಕಲ್ ಇದೆಯಂತೆ, ಆ ಕೆಮಿಕಲ್ ಬಂದ್ಬಿಟ್ಟು ಸುಬೇರಿನ್. ಸ್ಲೀರಂಕೈಮದಲ್ಲಿ ಲಿಗ್ನಿನ್ ಇರುತ್ತೆ, ಹೌದಾ. ಆಮೇಲೆ ಇಲ್ಲಿ ಪ್ಲ್ಯಾಂಟ್ಸ್ ದೊಡ್ಡದಾದಮೇಲೆ ಅಲ್ಲಿ ಬರುವಂತಹ ಕೆಮಿಕಲ್ ಬಂದ್ಬಿಟ್ಟು ಸುಬೇರಿನ್. ಡೆಸರ್ಟ್ ಪ್ಲ್ಯಾಂಟ್ಸಲ್ಲಿ ಕ್ಯೂಟಿನ್ ಇರುತ್ತೆ. As the plant grows older, secondary meristem will appear and the cells are dead and they'll be having a chemical called suberin. ಈ ಸುಬೇರಿನ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ, ದಟ್ ಮೇಕ್ಸ್ ದೆಮ್ ಇಂಪರ್ವಿಯಸ್ ಟು ಗ್ಯಾಸಸ್ ಆ್ಯಂಡ್ ವಾಟರ್. ಇಂಪರ್ವಿಯಸ್ ಅಂದರೆ ಅನಾನುಕೂಲ ಆಗೋದು, ಗ್ಯಾಸ್ ಆಗಲಿ ವಾಟರ್ ಆಗಲಿ ಒಳಗಡೆ ಹೋಗೋದು ಹೊರಗಡೆ ಬರೋವಂಥದ್ದನ್ನು ಈ ಸುಬೇರಿನ್ ಅನ್ನೋ ಕೆಮಿಕಲ್ಲು ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಂಪರ್ವಿಯಸ್ ಮೀನ್ಸ್ ಡಿಸ್ಅಡ್ವಾಂಟೇಜ್, right? As the plants go older, epidermis is replaced by a secondary meristem. This secondary meristem will form many layers of cork. The cells of this cork are dead. They are compactly arranged without any intercellular space, and there will be a chemical called suberin. This makes a disadvantage for the entry of gases and water into the ಪ್ಲ್ಯಾಂಟ್. ಈ ಥರ ಮಾಡುತ್ತೆ. ದೇ ಹ್ಯಾವ್ ಗಿವನ್ ದಿಸ್ ಎಪಿಡರ್ಮಿಸ್ ವೆನ್ ಇಟ್ ಈಸ್ ರಿಪ್ಲೇಸ್ಡ್ ಬೈ ಕಾರ್ಕ್. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿರಿ. ರ್ಯಾಪ್ಚರ್ಡ್ ಎಪಿಡರ್ಮಿಸ್ ಅಂದರೆ ಮೊದಲಿದ್ದಂಥ ಎಪಿಡರ್ಮಲ್ ಸೆಲ್ಸು ಹೋಗ್ತಾ ಇರೋದು. ಕಾರ್ಕ್ ಸೆಲ್ಸು ಈ ಥರ ಥಿಕ್ಕಾಗಿ ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರುತ್ತೆ. ಸೊ ದಿಸ್ ಎಪಿಡರ್ಮಿಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಪ್ರೊಟೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ ಎಪಿಡರ್ಮಿಸ್ನ. Next type of tissue is complex permanent tissue. You have studied simple permanent. Next ಬಂದ್ಬಿಟ್ಟು complex permanent tissues. Name itself indicates complex means ಸ್ವಲ್ಪ ಸಂಕೀರ್ಣವಾದಂಥದ್ದು, ಬೇರೆ ಬೇರೆ ಸೆಲ್ಸ್ಗಳು ಸೇರಿ ಇಲ್ಲಿ ಟಿಶ್ಯೂನ ಫಾರ್ಮ್ ಮಾಡುತ್ತೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸಲ್ಲಿ ಏನಿತ್ತು ಅಂದರೆ, ಹ್ಯಾವಿಂಗ್ ಸೆಲ್ಸ್ ವಿಚ್ ಲುಕ್ ಲೈಕ್ ಈಚ್ ಅದರ್, ಒಂದೇ ಥರ ಇರುವಂತಹ ಸೆಲ್ಸು ಅರೇಂಜ್ ಆಗಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಆಗಿರ್ತಾ ಇತ್ತು.
ಕೇಳಿ, ಸಿಂಪಲ್ ಮೀನ್ಸ್ ಮೇಡ್ ಆಫ್ ಸಿಮಿಲರ್ ಟೈಪ್ಸ್ ಆಫ್ ಸೆಲ್ಸ್, ಒಂದೇ ಥರ ಇರುವಂಥ ಸೆಲ್ಲಿಂದ ಆಗಿದ್ರೆ ಅದನ್ನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ. ಇಲ್ಲಿ ಕಾಂಪ್ಲೆಕ್ಸ್ ಅಂದರೆ ಏನಪ್ಪ ಅಂದರೆ, ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣ, ಸ್ವಲ್ಪ ಕಷ್ಟವಾಗಿ ಬೇರೆ ಬೇರೆ ಟೈಪ್ಸ್ ಆಫ್ ಸೆಲ್ಸಿಂದ ಆಗಿರೋದು. ದೀಸ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಸೆಲ್. ಒಂದೇ ಥರ ಇಲ್ಲ, ತುಂಬ ಟೈಪ್ಸ್ ಆಫ್ ಸೆಲ್ಲಿಂದ ಈ ಕಾಂಪ್ಲೆಕ್ಸ್ ಟಿಶ್ಯೂಸು ಆಗಿದೆ. ಓಕೆ, ಆಲ್ ದೀಸ್ ಸೆಲ್ಸ್ ಆಫ್ ಟಿಶ್ಯೂಸ್ ದೇ ಪರ್ಫಾರ್ಮ್ ಅ ಕಾಮನ್ ಫಂಕ್ಷನ್. ಬೇರೆ ಬೇರೆ ಸೆಲ್ಸ್ ಇರ್ಬೋದು, ಬಟ್ ಫಂಕ್ಷನ್ ಒಂದೇ ಇರುತ್ತೆ, ಒಂದೇ ಥರ ಕೆಲಸ ನಾವು ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ಫಾರ್ ದಿಸ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಆರ್ xylem and phloem. See, here they have given example for this complex permanent tissues are xylem and phloem. They are the example for complex tissue, and their function is to conduct food and water. ನೀರು ಮತ್ತು ವಾಟರ್ನ ಕಂಡಕ್ಟ್ ಮಾಡುವಂಥ ಕೆಲಸನ ಈ ಕಾಂಪ್ಲೆಕ್ಸ್ ಟಿಶ್ಯೂ ಮಾಡುತ್ತೆ. These tissues are considered as conducting tissue. Xylem ಮತ್ತು phloemನ conducting tissue ಅಂತ ಹೇಳ್ತೀವಿ. It is considered as conducting tissue. Why? Because it conducts water and food. ನೀರು ಮತ್ತು ಫುಡ್ನ ಕಂಡಕ್ಟ್ ಮಾಡೋದ್ರಿಂದ ಇವನ್ನ ಕಂಡಕ್ಟಿಂಗ್ ಟಿಶ್ಯೂಸ್ ಅಂತ ಹೇಳ್ತೀವಿ. And these conducting tissues are having vascular bundles. ಒಳಗಡೆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಇರುತ್ತೆ. ಥ್ರೂ ದೋಸ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಓನ್ಲಿ ಕಂಡಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ದಿಸ್ ಕಂಡಕ್ಟಿಂಗ್ ಟಿಶ್ಯೂ ಈಸ್ ಯೂಸ್ಫುಲ್ ಇನ್ ಕಾಂಪ್ಲೆಕ್ಸ್ ಪ್ಲ್ಯಾಂಟ್ಸ್. ಅಂದರೆ ದೊಡ್ಡ ದೊಡ್ಡ ಗಿಡಗಳು ದೊಡ್ಡ ದೊಡ್ಡದಾಗಿ ಬೆಳೀತಾ ಹೋದಂಗೆ ಈ ಕಂಡಕ್ಟಿಂಗ್ ಟಿಶ್ಯೂಸ್ ಹೆಲ್ಪ್ ಮಾಡುತ್ತೆ. ಹೇಗೆ? ಬೈ ಕಂಡಕ್ಟಿಂಗ್ ಫುಡ್ ಆ್ಯಂಡ್ ವಾಟರ್. So, first type of complex permanent tissue is xylem. This xylem is useful in conducting water. The main function of xylem tissue is conducting water. This xylem tissue is having different types of elements. ಅಲ್ಲಿ ಬೇರೆ ಬೇರೆ ಇರುವಂಥ ಎಲಿಮೆಂಟ್ಸಿಗೆ ಸೇರಿ xylem ಟಿಶ್ಯೂ ಆಗಿದೆಯಂತೆ. ಆಲ್ರೆಡಿ ಹೇಳಿದೆ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಮೀನ್ಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಬಟ್ ಪರ್ಫಾರ್ಮಿಂಗ್ ಸಿಮಿಲರ್ ಫಂಕ್ಷನ್. ಬೇರೆ ಬೇರೆ ಸೆಲ್ಸಿಂದಾಗಿ ಒಂದೇ ಥರ ಫಂಕ್ಷನ್ಸ್ನ ಮಾಡ್ತಾ ಇದೆ ಅಂತ ಹೇಳಿದ್ವಿ. ಇಲ್ಲಿ xylemನ ಎಲಿಮೆಂಟ್ಸ್ ಯಾವ್ದ್ಯಾವುದು, xylem ಟಿಶ್ಯೂ ಯಾವ್ಯಾವುದರಿಂದ ಆಗಿದೆ ಅಂದರೆ, ದಿಸ್ xylem ಟಿಶ್ಯೂ ಇಟ್ ಮೇನ್ಲಿ ಕನ್ಸಿಸ್ಟ್ ಆಫ್ ಟ್ರೇಕಿಡ್ಸ್, ವೆಸಲ್ಸ್, xylem tracheids, vessels, xylem parenchyma and xylem fiber. These are the 4 elements of xylem. Xylem ಅಲ್ಲಿರುವಂತಹ ಎಲಿಮೆಂಟ್ಸ್ ಬಂದ್ಬಿಟ್ಟು ಟ್ರೇಕಿಡ್ಸ್, ವೆಸಲ್ಸ್, xylem parenchyma and xylem fiber. These are the 4 elements of xylem tissue. And the function of this xylem is conduction of water. xylem ಏನನ್ನ ಮಾಡುತ್ತೆ ಅಂದರೆ ನೀರನ್ನು ಕಂಡಕ್ಟ್ ಮಾಡುತ್ತೆ, ಗಿಡಕ್ಕೆ ನೀರನ್ನ ಅಬ್ಸಾರ್ಬ್ ಮಾಡಿಕೊಂಡು ಸಪ್ಲೈ ಮಾಡುವಂಥ ಕೆಲಸನ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ದ ಸೆಲ್ಸ್ ಆಫ್ ದಿಸ್ xylem ಟಿಶ್ಯೂ ದೇ ಹ್ಯಾವ್ ಥಿಕ್ ವಾಲ್ಸ್, ದಪ್ಪ ಇರೋಂಥ ವಾಲ್ಸ್ನ ಹೊಂದಿರುತ್ತೆ. ಆ್ಯಂಡ್ ದ ಮೆನಿ ಸೆಲ್ಸ್ ಆರ್ ಡೆಡ್. xylem ಟಿಶ್ಯೂ ಆ ಸೆಲ್ಸ್ಗಳು ತುಂಬ ಡೆಡ್ ಸೆಲ್ಸ್ ಇರುತ್ತಂತೆ. ಆ್ಯಂಡ್ ದಿಸ್ ಟ್ರೇಕಿಡ್ಸ್ ಆ್ಯಂಡ್ ವೆಸಲ್ಸ್, xylemನ ಎಲಿಮೆಂಟ್ಸು ಟ್ರೇಕಿಡ್ಸ್ ಮತ್ತು ವೆಸಲ್ಸ್, ದೇ ಆರ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್, ಅಂದರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ನ ಹೊಂದಿದೆ. ಈ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರೋದ್ರಿಂದ ಏನು ಅಂದರೆ ಈಸಿಯಾಗಿ ವಾಟರ್ ಮತ್ತು ಮಿನರಲ್ಸ್ನ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿರ್ತೀರ ಟ್ಯೂಬ್ಗಳಲ್ಲಿ ನೀರು ಈಸಿಯಾಗಿ ಫ್ಲೋ ಆಗುತ್ತೆ. ಅದೇ ಥರ ಈ ಟ್ರೇಕಿಡ್ಸ್ ಮತ್ತು ವೆಸಲ್ಸ್ ಇರೋದ್ರಿಂದ xylemಲ್ಲಿ ವಾಟರ್ ಮತ್ತು ಮಿನರಲ್ ಕಂಡಕ್ಷನ್ಗೆ ಹೆಲ್ಪ್ ಮಾಡಿದೆಯಂತೆ. ಆ್ಯಂಡ್ ದ xylem parenchyma ಫೌಂಡ್ ಹೆಲ್ಪ್ಸ್ ಇನ್ ಸ್ಟೋರಿಂಗ್ ಆಫ್ ಫುಡ್, ಊಟನ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇನ್ ದ ಸೈಡ್ ವೇಸ್ ದೇ ಹೆಲ್ಪ್ ಇನ್ ಕಂಡಕ್ಷನ್ ಆಫ್ ವಾಟರ್, ನೀರನ್ನು ಕಂಡಕ್ಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. xylem parenchyma helps in storing of food and conduction of water. And xylem fiber, the main function
or the important function of this xylem fiber is supportive. ಸ್ಟ್ರೇಟ್ ಆಗಿ ಇರೋದಕ್ಕೆ ಆ xylem ಟಿಶ್ಯೂ ಸಪೋರ್ಟಿವ್ ಆಗಿ ಫಂಕ್ಷನ್ ಮಾಡೋದು ಬಂದ್ಬಿಟ್ಟು ಈ xylem ಫೈಬರ್ ಆಗಿದೆ. The 4 elements of xylem are tracheids, vessels, xylem parenchyma and xylem fiber. The cells of this xylem are having thick walls and many are dead. Tracheids and vessels, they are tubular structure, helps in movement of water and minerals. Xylem parenchyma stores food and helps in sideways conduction of water. And the fourth element of the xylem is fiber. It is supportive in function. Okay, second type of complex permanent tissue is phloem. This phloem helps in conduction of food. ಫುಡ್ನ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥ ಟಿಶ್ಯೂ ಬಂದ್ಬಿಟ್ಟು phloem. This phloem is also having 4 types of elements. ಇಲ್ಲೂ 4 ಥರದ ಎಲಿಮೆಂಟ್ಸ್ ಇದೆ. One is sieve tubes, companion cell, phloem fibers and phloem parenchyma. These are the 4 important elements of phloem. Here sieve tubes, they are tubular cells. Tubular means tube-like structured cells with perforated walls. Perforated means having pores. ತೂತ ಇರುವಂತಹ ವಾಲ್ಸ್ನ ಹೊಂದಿದೆ. And in this phloem tissue, the materials can move in both the direction. ಮೇಲಿಂದ ಕೆಳಗಡೆನಾದರೂ ಬರ್ಬೋದು ಅಥವಾ ಕೆಳಗಡೆಯಿಂದ ಮೇಲಾದರೂ ಹೋಗ್ಬೋದು. ಫ್ಲೋಯಮಲ್ಲಿ ಮೂಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ದ ಡೈರೆಕ್ಷನ್. ದಟ್ ಮೀನ್ಸ್ ಇಟ್ ಮೇ ಟೇಕ್ ಅಪ್ವರ್ಡ್ ಆರ್ ಇಟ್ ಮೇ ಮೂವ್ ಡೌನ್ವರ್ಡ್. ಮೇಲಾದರೂ ಮೂವ್ ಆಗ್ಬೋದು, ಕೆಳಗಡೆನಾದರೂ ಮೂವ್ ಆಗ್ಬೋದು ಅಂತ ಹೇಳಿದ್ದಾರೆ. ಫ್ಲೋಯಮಿನ 4 ಎಲಿಮೆಂಟ್ಸ್. ಸಿವ್ ಟ್ಯೂಬ್ಸ್ ಬಂದುಬಿಟ್ಟು ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ಹ್ಯಾವಿಂಗ್ ಪರ್ಫೋರೇಟೆಡ್ ವಾಲ್ಸ್. ಪರ್ಫೋರೇಟೆಡ್ ಅಂದರೆ ತೂತ ಇರುವಂತಹ ಗೋಡೆನ ಹೊಂದಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ ದಿಸ್ ಫ್ಲೋಯಮ್ ಮೂಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ದ ಡೈರೆಕ್ಷನ್. ಮೇಲೆ ಕೆಳಗಡೆ ಎರಡು ಕಡೆನೂ ಮೂವ್ ಆಗುತ್ತೆ. ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಐ ಹ್ಯಾವ್ ಟೋಲ್ಡ್ ಯು ದ ಮೇನ್ ಫಂಕ್ಷನ್ ಆಫ್ ದಿಸ್ ಫ್ಲೋಯಮ್ ಟಿಶ್ಯೂ ಈಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್. ಎಲೆಯಿಂದ ಬೇರೆ ಬೇರೆ ಪಾರ್ಟ್ಸ್ಗೆ ಫುಡ್ನ ಕಂಡಕ್ಟ್ ಮಾಡುವಂಥ ಕೆಲಸನ ಫ್ಲೋಯಮ್ ಮಾಡುತ್ತೆ ಅಂತ ಹೇಳಿದ್ದೀನಿ. ದಿಸ್ ಈಸ್ ಅಬೌಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸಿ ದಿಸ್ ಈಸ್ ಆ ಫ್ಲೋಯಮ್ ಸೆಲ್, ಫ್ಲೋಯಮ್ ಟಿಶ್ಯೂ. ಇಲ್ಲಿ ಸೀವ್ ಟ್ಯೂಬ್ ಇದೆ, ಪರ್ಫೋರೇಷನ್ ಹೋಲ್ಸ್ ಕಾಣಿಸ್ತಾ ಇದೆ. ಸಣ್ಣ ಸಣ್ಣ ಡಾಟ್ಸ್ ಏನಿದೆ ದೇ ಆರ್ ಪರ್ಫೋರೇಟೆಡ್ ಆಲ್ಸ್. ಆ್ಯಂಡ್ ಫ್ಲೋಯಮ್ ಪ್ಯಾರಂಕೈಮಾ, ಸೊ ಸೈಡಲ್ಲಿರೋವಂಥದ್ದು ಫ್ಲೋಯಮ್ ಪ್ಯಾರಂಕೈಮಾ. ಕಂಪ್ಯಾನಿಯನ್ ಸೆಲ್ಸ್ ಆ್ಯಂಡ್ ಸೀವ್ ಪ್ಲೇಟ್. ಸೀವ್ ಪ್ಲೇಟ್ ಅಂದರೆ ಸಣ್ಣ ಹೋಲ್ಸ್ ಇರೋವಂಥ ಪ್ಲೇಟ್ ಅದು. ಆ್ಯಂಡ್ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ xylem. ಟ್ರೇಕಿಡ್ಸ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ಅಂತ ಹೇಳಿದ್ವಿ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ನೋಡಿ, ಟ್ಯೂಬ್ ಇದೆ. ಆ್ಯಂಡ್ ದಿಸ್ ಈಸ್ ವೆಸಲ್ಸ್ ಆ್ಯಂಡ್ xylem parenchyma. These are the elements of xylem and phloem. Okay, these are the 2 types of plant tissues. Next, they have given about animal tissues. Animal tissues means the tissues that are found in animals and human beings. ಮನುಷ್ಯರಲ್ಲಿರ್ಬೋದು, ಅನಿಮಲ್ಸಲ್ಲಿರ್ಬೋದು ಇರೋವಂಥ ಟಿಶ್ಯೂಸ್ನ ಅನಿಮಲ್ ಟಿಶ್ಯೂಸ್ ಅಂತ ಹೇಳ್ತಾ ಇವಿ. ಹಿಯರ್ ದೇ ಹ್ಯಾವ್ ಗಿವನ್ ಆನ್ ಇನ್ಸ್ಟೆನ್ಸ್. ಏನಪ್ಪ ಅಂದರೆ ವೆನ್ ವಿ ಬ್ರೀತ್ ವಿ ಆ್ಯಕ್ಚುಲಿ ಫೀಲ್ ದ ಮೂಮೆಂಟ್ ಆಫ್ ಅವರ್ ಚೆಸ್ಟ್. ನಾವು ಉಸಿರಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಮ ಚೆಸ್ಟ್ ಕ್ಯಾವಿಟಿ ಮೇಲೆ ಕೆಳಗಡೆ ಮೂವ್ ಆದಂಗೆ ಅನಿಸುತ್ತೆ. ಹೌ ಡಸ್ ದಿಸ್ ಹ್ಯಾಪನ್? ಹೇಗಾಗುತ್ತೆ? ದಿಸ್ ಈಸ್ ಡ್ಯೂ ಟು ಅ ಸ್ಪೆಷಲೈಸ್ಡ್ ಸೆಲ್ಸ್ ಫೌಂಡ್ ಇನ್ ದ ಬಾಡಿ. ನಮ್ಮ ಬಾಡಿಯಲ್ಲಿರುವಂತಹ ಸ್ಪೆಷಲ್ ಸೆಲ್ಸ್ ಕಾಲ್ಡ್ ಮಸಲ್ ಸೆಲ್ಸ್. ಅಲ್ಲಿರುವಂತಹ ಮಸಲ್ ಸೆಲ್ಸಿಂದ ಆಗುತ್ತೆ. ಹೇಗೆ? ದೀಸ್ ಮಸಲ್ ಸೆಲ್ಸ್ ದೇ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್. ಕಾಂಟ್ರಾಕ್ಟ್ ಆಗೋದು, ಹಿಗ್ಗೋದು ಕುಗ್ಗೋದ್ರಿಂದ ಏನಾಗುತ್ತೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗಿ ಬಾಡಿ ಏನಾಗುತ್ತೆ, ಮೂವ್ ಆದಂಗೆ ಆಗುತ್ತೆ. ನಮಗೆ ಚೆಸ್ಟ್ ಕ್ಯಾವಿಟಿ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು ಡ್ಯೂ ಟು ದಿ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ ಸೆಲ್ಸ್. ಆ್ಯಂಡ್ ವಿ ನೋ ಡ್ಯೂರಿಂಗ್ ಬ್ರೀತಿಂಗ್ ವಿ ಇನ್ಹೇಲ್ ಆಕ್ಸಿಜನ್. ಉಸಿರಾಡ್ಬೇಕಾದ್ರೆ ಆಕ್ಸಿಜನ್ನ ತೊಗೊತೀವಿ. ದಟ್ ಆಕ್ಸಿಜನ್ ವಿಲ್ ಬಿ ಸಪ್ಲೈಡ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ನಮ್ಮ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ಗೆ ಸಪ್ಲೈ ಆಗುತ್ತೆ ಅಂತ ಹೇಳಿದ್ವಿ. ಹೌ ಡಸ್ ದಿಸ್ ಸಪ್ಲೈ? ಹೇಗೆ ಸಪ್ಲೈ ಮಾಡುತ್ತೆ? ಇಟ್ ಈಸ್ ಥ್ರೂ ಎ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಕಾಲ್ಡ್ ಬ್ಲಡ್.
ಬ್ಲಡ್ ಮುಖಾಂತರ ಆಕ್ಸಿಜನ್ ಏನಾಗುತ್ತೆ ನಮ್ಮ ಬಾಡಿಯ ಬೇರೆ ಬೇರೆ ಪಾರ್ಟ್ಗೆ ಸಪ್ಲೈ ಆಗ್ತಾ ಹೋಗುತ್ತೆ. ನಾಟ್ ಓನ್ಲಿ ಆಕ್ಸಿಜನ್, ಈವನ್ ಬ್ಲಡ್ ಸಪ್ಲೈಸ್ ಫುಡ್ ಟು ಅದರ್ ಸೆಲ್ಸ್. ಬೇರೆ ಸೆಲ್ಸ್ಗೂ ಫುಡ್ನ ಬ್ಲಡ್ ಸಪ್ಲೈ ಮಾಡುತ್ತೆ. ಆ್ಯಂಡ್ ಇಟ್ ಕಲೆಕ್ಟ್ಸ್ ವೇಸ್ಟ್ ಫ್ರಮ್ ಆಲ್ ದ ಪಾರ್ಟ್ಸ್ ಆಫ್ ಬಾಡಿಯ ಬೇರೆ ಬೇರೆ ಪಾರ್ಟ್ಸಿಂದ ವೇಸ್ಟ್ನ ಕಲೆಕ್ಟ್ ಮಾಡಿ ಆ ವೇಸ್ಟ್ನ ಇಟ್ ವಿಲ್ ಟ್ರಾನ್ಸ್ಫರ್ ಇಟ್ ಟು ಲಿವರ್ ಆ್ಯಂಡ್ ಕಿಡ್ನಿ ಫಾರ್ ಡಿಸ್ಪೋಸಲ್. ಹೊರಗಡೆ ಹಾಕೋದಕ್ಕೆ ಲಿವರ್ ಮತ್ತು ಕಿಡ್ನಿಗೆ ಕಳಿಸುತ್ತೆ. ನೆಕ್ಸ್ಟ್, ಸೊ ಬ್ಲಡ್ ಆ್ಯಂಡ್ ಮಸಲ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಎಕ್ಸಾಂಪಲ್ಸ್ ಆಫ್ ಅನಿಮಲ್ ಟಿಶ್ಯೂ. ಈ ಮಸಲ್ಸ್ ಏನಿತ್ತು ಅದನ್ನು ಮತ್ತು ಬ್ಲಡ್ನ ಟಿಶ್ಯೂಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಂತೆ. ಸೊ ಆನ್ ದ ಬೇಸಿಸ್ ಆಫ್ ದ ಫಂಕ್ಷನ್ ವಿ ಹ್ಯಾವ್ ಕ್ಲಾಸಿಫೈಡ್ ಅನಿಮಲ್ ಟಿಶ್ಯೂಸ್ ಆ್ಯಸ್ ಫಾಲೋಸ್. ಅವು ಏನು ಕೆಲಸ ಮಾಡ್ತವೆ ಅನ್ನೋ ಬೇಸಿಸ್ ಮೇಲೆ ಅನಿಮಲ್ ಟಿಶ್ಯೂಸ್ನ ಈ ಥರ ಕ್ಲಾಸಿಫೈ ಮಾಡಿದ್ದೀವಿ. ದೇ ಆರ್ ಎಪಿಥೀಲಿಯಲ್ ಟಿಶ್ಯೂ, connective tissue, muscular tissue and nervous tissue. Epithelial tissue, connective tissue, muscular tissue and nervous tissue. These are the 4 types of animal tissue. Okay, this blood is a type of connective tissue. ನಾವು ಬ್ಲಡ್ಡು ಅನಿಮಲ್ ಟಿಶ್ಯೂಗೆ ಎಕ್ಸಾಂಪಲ್ ಅಂತ ಹೇಳಿದ್ವಿ. ಇನ್ ದಟ್ ದಿಸ್ ಬ್ಲಡ್ ಈಸ್ ಅ ಎಕ್ಸಾಂಪಲ್ ಫಾರ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಮಸಲ್ಸ್ ಫಾರ್ಮ್ ಮಸ್ಕ್ಯುಲಾರ್ ಟಿಶ್ಯೂ. ಈ ಮಸಲ್ ಸೆಲ್ಸ್ ಏನು ಹೇಳಿದ್ವಿ, ದೇ ಆರ್ ಎಕ್ಸಾಂಪಲ್ ಫಾರ್ ಮಸ್ಕ್ಯುಲಾರ್ ಟಿಶ್ಯೂ. Right, this is about today's class. In the next class I am going to tell you about epithelial tissue and connective tissues. Go through this video. If you get any doubts you can call me. And the homework is you have to list the elements of xylem and their function, and elements of phloem and function of phloem. xylemನ ಎಲಿಮೆಂಟ್ಸ್ ಯಾವುದು, ಅದರಲ್ಲಿರೋ ಅವುಗಳ ಫಂಕ್ಷನ್ ಏನು, ಫ್ಲೋಯಮ್ನ ಎಲಿಮೆಂಟ್ಸ್ ಯಾವುದು ಮತ್ತು ಫ್ಲೋಯಮ್ನ ಫಂಕ್ಷನ್ ಏನು ಅಂತ ನೀವು ಲಿಸ್ಟ್ ಮಾಡಿ ಕಳಿಸ್ಕೊಡ್ಬೇಕು. ರೈಟ್, ಥ್ಯಾಂಕ್ ಯು.